ಮುದ್ಕಿ ನಮ್ ಸೀಕ್ರೆಟ್ನ ಇವ್ರಿಗೆ ಹೇಳಕ್ ಬಂದಿದ್ಯಾ? ಅಮ್ಮ ಇಷ್ಟೊಂದು ಆತುರವಾಗಿ ಆಕಾಶ ತಲೆ ಮೇಲೆ ಬಿದ್ದಾಗ ಹೊರಟಿದ್ಯಲ್ಲ, ಎಲ್ಲಿಗಪ್ಪ? ಡ್ಯಾಡಿ, ಎಲ್ಲ ಗೊತ್ತಿದ್ಕೊಂಡು ಕೋಳಿ ಕೆದಕ್ತಾ ಇದಿರಲ್ಲ. ಇಂಥ ಸಮಯದಲ್ಲಿ ಡೈರೆಕ್ಟ್ ಅಪ್ರೋಚ್ ಇಸ್ ಬೆಟರ್ ಅಪ್ರೋಚ್ ಅಲ್ವಾ ವಿಷ್ಣು? ಸಿಎಂ ಬದುಕ್ಸಕ್ ಹೋಗ್ತಾ ಇದೆಯಾ ಇಲ್ಲ ನಿಮ್ಮ ಅಪ್ಪನ ಬದುಕ್ಸಕ್ ಹೋಗ್ತಾ ಇದೆಯಾ? ಹೇಗೋ ಬದುಕ್ಸಕ್ ಸಾಧ್ಯ? ಯಾವಾಗ ಎಲ್ಲ ವಿಷಯನೂ ಆ ಮುದುಕಿಗೆ ಗೊತ್ತಾಯ್ತು ಅಂತ ನನಗೆ ಗೊತ್ತಾಯ್ತು, ತಕ್ಷಣನೇ ಹಾರದಲ್ಲಿರೋ ಬಾಂಬನ ಬೇರೆ ಕಡೆ ಶಿಫ್ಟ್ ಮಾಡಿಸಿದ್ದೀನಿ. ಒಂದು ಮಿಸ್ ಆದ್ರೆ ಇನ್ನೊಂದು ಮಿಸ್ ಆದ್ರೆ ಮತ್ತೊಂದು ಬ್ಲಾಸ್ಟ್ ಆಗ್ಲೇಬೇಕು. ಒಟ್ನಲ್ಲಿ ನನ್ನ ಗ್ರಾಫ್ ಪ್ರಕಾರ ಅವ್ರು ಅಲ್ಲಿ ಸಾಯ್ಬೇಕು, ಈ ನನ್ನ ಮಗ ಇಲ್ಲಿ ಸಾಯ್ಬೇಕು. ಬಾಂಬ್ ಎಲ್ಲಿಟ್ಟಿದ್ಯಾ ಹೇಳು? ಬಾಂಬ್ ಎಲ್ಲಿಟ್ಟಿದ್ಯಾ ಹೇಳು? ವಿಷ್ಣು ವಿಷ್ಣು ವಿಷ್ಣು, ನಮ್ ಗಾಡಿನ ಬಿಟ್ಬಿಡು ವಿಷ್ಣು, ನಾನು ಹೇಳ್ತೀನಿ ಪ್ಲೀಸ್. ಮುಖ್ಯಮಂತ್ರಿಗಳು 4 ಗಂಟೆಗೆ ಸರಿಯಾಗಿ ಕಾವೇರಿ ಪೂಜೆ ಮಾಡಕ್ ಬರ್ತಾರೆ. ಸುಮಾರು 15 ನಿಮಿಷಗಳ ಕಾಲ ಪೂಜೆ ಮಾಡ್ತಾರೆ. 4 ಹೊತ್ತಿಗೆ ಸರಿಯಾಗಿ ಆಣೆಕಟ್ಟಿಗೆ 1 ಕಿಲೋಮೀಟರ್ ಸುತ್ತಮುತ್ತ ಬಾಂಬ್ ಬಿಟ್ಟು ಸಿಎಂ ನ ಬ್ಲಾಸ್ಟ್ ಮಾಡ್ತಿದೀವಿ. ಬಾಂಬ್ ಫೈಲ್ ಆದ್ರೆ
ಸಿಎಂ ಕಾರ್ ಡ್ರೈವರ್ನ ಹ್ಯೂಮನ್ ಬಾಂಬ್ ಆಗಿ ನಾವು ಯೂಸ್ ಮಾಡ್ತಿದೀವಿ. ಅವ್ನು 4 ಗಂಟೆ 11 ನಿಮಿಷಕ್ಕೆ ಸರಿಯಾಗಿ ಸಿಎಂಗೆ ಅರ್ಜೆಂಟ್ ಮೆಸೇಜ್ ಇದೆ ಅಂತ ಹೇಳಿ ಸಿಎಂ ಹತ್ರ ಹೋಗ್ತಾನೆ. ಸುಮಾರು 4 ಗಂಟೆ 15 ನಿಮಿಷಕ್ಕೆ ಸಿಎಂ ನ ತಪ್ಕೋತಾನೆ. ಸಿಎಂ ಸಮೇತ ಅಣೆಕಟ್ಟು ಬ್ಲಾಸ್ಟ್ ಆಗಿದೆ. ವಿಷ್ಣು, ಡ್ಯಾಡಿ ಡ್ಯಾಡಿ ಬನ್ನಿ ಡ್ಯಾಡಿ, ನಿಧಾನ. ಐ ಆಮ್ ಸಾರಿ ಡ್ಯಾಡಿ, ನಿಮ್ಮನ್ನು ಉಳಿಸ್ಕೊಳ್ಳೋಕ್ಕೆ ಬೇರೆ ದಾರಿನೇ ಇರಲಿಲ್ಲ. ಡೋಂಟ್ ವರಿ, ನಿನಗೆ ಗೊತ್ತಿದ್ದು ನೀ ಹೇಳಿದೆ. ಆದರೆ ಒಂದು ಬಿಟ್ಟುಬಿಟ್ಟಿದ್ಯಾ. ಎಸ್, ಆ ಬಾಂಬ್ ಬ್ಲಾಸ್ಟ್ ಆಗೋ ರಿಮೋಟು ನನ್ನ ಹತ್ರ ಇದೆ. ಮಹಾಜನಗಳಲ್ಲಿ ವಿಜ್ಞಾಪನೆ. ಇನ್ನು ಕೆಲವೇ ಸಮಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ವೀರೇಂದ್ರನಾಥ್ ಅವರು ತಾಯಿ ಕಾವೇರಿ ಪೂಜೆಯನ್ನು ನೆರವೇರಿಸಲು ಆಗಮಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಕರ್ನಾಟಕದ ಮುಕ್ಕೋಟಿ ಜನತೆಯು ಅವರಿಗೆ ಕರ್ನಾಟಕ ಸುಪುತ್ರ ಎಂಬ ಬಿರುದನ್ನು ದಯಪಾಲಿಸಲಿದೆ. ತಾವೆಲ್ಲರೂ ಸಾವಧಾನವಾಗಿದ್ದು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ. ಏಯ್, ಎಲ್ಲಿ ಹೋಗ್ತಾ ಇದ್ದೀರಾ? ಸಿಎಂಗೆ ಅರ್ಜೆಂಟ್ ಮೆಸೇಜ್. ದಯವಿಟ್ಟು ಕ್ಷಮಿಸಿ ಸರ್, ಐ ಆಮ್ ಸಾರಿ. ನೋ, ನೀವ್ಯಾಕೆ ಸಾರಿ ಕೇಳ್ಕೋಬೇಕು? ವಿಷ್ಣು ಪ್ರತಾಪ್, ಏನಿದೆಲ್ಲ? ಸರ್, ವಜ್ರವರ್ಮ ಈ ಡ್ಯಾಮ್ಗೆ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡೋದ್ರ ಜೊತೆಗೆ ನಿಮ್ಮ ಕಾರ್ ಡ್ರೈವರ್ಗೆ ಹ್ಯೂಮನ್ ಬಾಂಬ್ ಫಿಕ್ಸ್ ಮಾಡಿ ನಿಮ್ಮನ್ನು ಕೊಲೆ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದ. ಯು ಹ್ಯಾವ್ ಡನ್ ಎ ಕಮೆಂಡಬಲ್ ಜಾಬ್. ನೀವಿವತ್ತು ಮಾಡಿದ ಸಹಾಯ ಸಾಹಸನ ಕರ್ನಾಟಕದ ಇತಿಹಾಸದಲ್ಲಿ ಯಾರೂ ಮರೆಯೋದಕ್ಕೆ ಸಾಧ್ಯವಿಲ್ಲ. ನೀವು ನನ್ನ ಹಾಗೂ ಈ ಮಹಾ ಜನತೆಯನ್ನು ಮಾತ್ರ ಕಾಪಾಡಲಿಲ್ಲ, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಕಟ್ಟಿದಂಥ ಈ ಮಹಾ ಅಣೆಕಟ್ಟನ್ನು ಉಳಿಸಿದ್ದೀರಾ.
ಅಕಸ್ಮಾತ್ ನಾನು ಸತ್ತಿದ್ರೆ ಇನ್ನೊಬ್ಬರು ಮುಖ್ಯಮಂತ್ರಿ ಬಂದಿರೋರು. ಆದರೆ ಈ ಅಣೆಕಟ್ಟಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಇಂಥ ಒಂದು ಅಣೆಕಟ್ಟನ್ನು ಯಾರಾದರೂ ಕಟ್ಟೋದಕ್ಕೆ ಸಾಧ್ಯವೇ? ನೆವರ್. ಇಲ್ಲಿಗೆ ಬಂದಿರೋ ಮಹಾಜನಗಳಲ್ಲಿ ಒಂದು ವಿನಂತಿ. ನೀವಿವತ್ತು ನನಗೆ ಕರ್ನಾಟಕ ಸುಪುತ್ರ ಅನ್ನೋ ಬಿರುದನ್ನು ಕೊಡಬೇಕು ಅಂತ ಏನು ನಿರ್ಧಾರ ಮಾಡಿದ್ದೀರೋ ಆ ಬಿರುದನ್ನು ನಾನು ನನ್ನ ಸ್ವಂತ ಇಚ್ಛೆಯಿಂದ ಆಶೀರ್ವಾದ ಪೂರ್ವಕವಾಗಿ ಇವರಿಗೆ ನಾನೇ ಕೊಡ್ತಾ ಇದ್ದೀನಿ. ನಾವಿನ್ ಬರ್ತೀವಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಬಹಳ ವರ್ಷಗಳ ನಂತರ ನನಗೆ ತಾಯಿ ಸಿಕ್ಕಿದ್ದಾರೆ. ದಯವಿಟ್ಟು ಅವ್ರು ಸೇವೆ ಮಾಡೋಕೆ ಅವಕಾಶ ಮಾಡಿಕೊಡಿಪ್ಪ. ವಿಷ್ಣು, ನಾನು ಅವತ್ತು ಆಡಿದ ಆ ಮಾತು ನಿನ್ನ ಮನಸ್ಸಲ್ಲಿ ಎಷ್ಟು ಬೇರೆಯವ್ರು ಬಿಟ್ಟಿದೆ ಅಂತ ಚೆನ್ನಾಗಿ ಗೊತ್ತಿದೆ. ನೋಡು, ಕೈ ಮುಗಿದು ಕೇಳ್ಕೊತೀನಿ, ಈ ವಯಸ್ಸಲ್ಲಿ ನನ್ನನ್ನು ಬಿಟ್ಟು ಹೋಗೋಣಪ್ಪ. ಸೀತಮ್ಮನವರೇ, ನೀವಾದರೂ ಅವನಿಗೆ ಹೇಳಿ. ವಿಷ್ಣು, ದೊಡ್ಡವ್ರ ಮನಸ್ಸನ್ನ ನೋಯಿಸ್ಬೇಡಪ್ಪ. ಅಮ್ಮ, ತಾಯಿ ಋಣನ ಹೇಗೆ ತೀರ್ಸೋಕ್ಕಾಗೋದಿಲ್ವೋ, ಉಪ್ಪು ತಿಂದ ಮನೆ ಋಣನು ಹಾಗೆ ತೀರ್ಸೋಕ್ಕಾಗೋದಿಲ್ಲಪ್ಪ. ಸತ್ಯವಾದ ಮಾತು ಹೇಳಿದ್ರಿ ಅಮ್ಮ. ಅಣ್ಣ ಈ ಮನೇನ ಬಿಟ್ಟು ಹೋಗದೆ ಇರೋದು ಮಾಡೋದು ನನಗೆ ಚೆನ್ನಾಗಿ ಗೊತ್ತು. ಅಪ್ಪ. ಹಾ ವಿಷ್ಣು,